ಯಾಕಷ್ಟು ಕಿರಿಸ್ತಾ ಇದೀಯಾ? ಏನಾಯ್ತು ಏನಾಯ್ತು? ಈ ಕಾರ್ ಯಾರು ಇಲ್ಲಿ ಹಾಕಿರೋದು? ಬೇಗ ಇಲ್ಲಿಂದ ತಗ್ಸಿದ್ರೆ ಸರಿ, ಇಲ್ಲ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದು ಯಾರ್ ಕಾರ್ ಅಂತ ಕೇಳ್ತಿದ್ಯಾ? ಇದು ವರುಣ್ ಅಹುಜಾ ಅವ್ರ ಕಾರು. ಅಯ್ಯೋ, ಅವನು MLA ಮಗ. ಮಿಸ್ ಆಗಿ ನೀನೇನಾದ್ರೂ ಕಾರ್ನ ಟಚ್ ಮಾಡಿದ್ರೆ ನಿನ್ ಕಥೆ ಅಷ್ಟೇ. ಆಮೇಲೆ ನೀನ್ ದೂರ ಇರು. ಹಾಗಾದ್ರೆ ಈ ಕಾರ್ಗೆ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೋಡಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಮನೆ ಮುಂದೆ ಇರೋ ಕಾರ್ಗೆ ಏನಾದ್ರೂ ಆದ್ರೆ ನನ್ ಗತಿ ಅಷ್ಟೇ. ಆಮೇಲೆ ನನಗೆ ಒಬ್ಳು ಮಗಳಿದ್ದಾಳೆ. ದಯವಿಟ್ಟು ಸುಮ್ನೆ ಇಲ್ಲಿಂದ ಹೊರಟೋಗಿ. ಏನ್ರಿ ಆಂಟಿ, ಸುಮ್ನೆ ಇರಿ. ಏ ಜಯರಾಜ್, ನೀನೇನಾದ್ರೂ ಹೇಳಿ ಇವ್ರನ್ನ ಕಳ್ಸ ಇಲ್ಲಿಂದ. ಏ ಗೂಬೆ ನನ್ ಮಗನೆ, ಅಮ್ಮ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನಮ್ಮಪ್ಪ ಈ ಊರಿನ ಪ್ರೆಸಿಡೆಂಟ್. ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ನಿಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ತಾರೆ. ಏನ್ ಅನ್ಕೊಂಡಿದ್ಯಾ? ಏಯ್, ಕಾರ್ನ ಮುಟ್ಬಾರ್ದು ಅಂದ್ರೆ ನಿನ್ನ ಮುಟ್ಬೇಕಾ? ಡ್ಯಾನ್ಸ್ ಏಂಜಲ್, ಇವನ್ಗೆ ಬುದ್ಧಿ ಕಲ್ಸಿ ಆಮೇಲೆ ಆ ವಿಷಯ ನೋಡ್ಕೊಳ್ಳೋಣ. ಸರಿಯಾಗಿ ಒಂದ್ ನಿಮಿಷ ಟೈಮ್ ಪ್ಲೀಸ್. ಆ ಕಾರ್ಗೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನ ಬಿಟ್ಬಿಡಿ ದಯವಿಟ್ಟು. ನನ್ನ ನೀನು? ಅಯ್ಯೋ, ನಮ್ಮ ಡ್ಯಾನ್ಸ್ ಏಂಜಲ್ಗೆ ಏನಾಯ್ತು? ನಿನ್ನ ಪಂಚಾಯತ್ ಪ್ರೆಸಿಡೆಂಟ್ ಅಪ್ಪನ್ನ ಕರಿಯಲ್ವಾ? ನಡಿ ಮಗ, ಈ ಕಾರ್ಗೊಂದ್ ಗತಿ ಕಾಣಿಸ್ಬೇಕು. ನಿಂತ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಲ್ಸಿ. ನೀನ್ ಯಾರೋ? ನೀನ್ ಏನ್ ಮಾಡ್ತಾ ಇದೀಯಾ? ಅವನ ಹತ್ರ ಹೋಗ್ಬೇಡ. ನೀನ್ ನನ್ನ ನಂಬ್ತೀಯಾ? ಏಯ್, ಅಲ್ಲೇನ್ ಸೀಕ್ರೆಟ್ ಮಾತಾಡ್ತಾ ಇದೀರಾ? ನಮ್ಗೂ ಹೇಳು. ಏಯ್, ಇಲ್ಲಿಂದ ನೀನ್ ಹೋಗೋ. ಸುಮ್ನೆ ಇಲ್ಲಿ ವಿಷಯ ದೊಡ್ಡದ್ ಮಾಡಕ್ ಹೋಗ್ಬೇಡ. ಇದರಿಂದ ಆಶಾ ಆಂಟಿಗ್ ತೊಂದರೆ ಆಗುತ್ತೆ. ಹೌದು, ಗೊತ್ತಾಯ್ತಾ? ಸೈಡ್ಗೆ ಬಾ ಸುಮ್ನೆ. ಏಯ್, ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಏನು ಅಂತ ಹೇಳು, ಅರ್ಥ ಆಯ್ತಾ? ಇದು ಸ್ಟಾರ್ಟ್ ಆಗೋಯ್ತು. ಆಯ್ತು. ಏಯ್, ಕೂತ್ಕೋ. ಯಾರ್ ನೀವು? ಎಲ್ಲಿಂದ ಬಂದ್ರಿ? ನಿಮ್ ಪಾದ ಎಲ್ಲಿದೆ? ಏಯ್, ನಿಲ್ಸಿ. ನಿಮ್ಗೆ ಅರ್ಜೆಂಟ್ ಕೆಲಸ ಇತ್ತಲ್ವಾ? ಕಾರ್ ಸೈಡ್ಗೆ ಹಾಕಿದೆ, ಹೋಗಿ. ನೀವಂತೂ ಕಮಾಲ್ ಮಾಡಿದ್ರಿ ಗುರು. ಅಲ್ಲ, ನೀವು ನಮಗೂ ಸ್ವಲ್ಪ ಹೇಳಿ, ಈ ಕಾರ್ ಹೇಗ್ ಸ್ಟಾರ್ಟ್ ಮಾಡಿದ್ರಿ ಅಂತ. ನೋಡಿ, ನಿಮ್ಗೂ ಲೇಟ್ ಆಗ್ತಿದೆ. ಮತ್ತೆ ಇವತ್ತು ನನ್ನ ಅತ್ತೆ ಹುಟ್ಟುದಬ್ಬ. ಇನ್ನೊಂದ್ ದಿನ ಕಲಿಸ್ಕೊಡ್ತೀನಿ. ಈ ಊರಿನ ಅಳಿಯ ಅಂದ್ಮೇಲೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಕಾರ್ ಗುರು, ಬೇಗ ಸಿಗೋಣ. ಏನ್ ವಿಷಯ? ಒಂದೇ ದಿನದಲ್ಲಿ ಎಲ್ರ ಮನ್ಸನ್ನ ಕಾಡ್ಬೇಕು ಅನ್ಕೊಂಡ್ಯಾ? ನಿಂತರ್ದವ್ರನ್ನ ನಾನ್ ಮೊದ್ಲು ಎಲ್ಲೂ ನೋಡಿರ್ಲಿಲ್ಲ. ಹಾ, ಈಗ ನಿಜ ಹೇಳು. ನೀನು ಇಷ್ಟು ಸ್ಮಾರ್ಟ್, ಕ್ಲಾಸಿ ಮತ್ತೆ ಸ್ಕಿಲ್ಫುಲ್ ಆಗಿದ್ಯಾ. ಹಾಗಂದ್ಮೇಲೆ ನೀನ್ ಭಿಕ್ಷುಕ ಆಗೋದಕ್ಕೆ ಹೇಗ್ ಸಾಧ್ಯ? ನಿಜ ಹೇಳು. ಇಲ್ಲ ಜಿಯಾ, ಆಕ್ಚುಲಿ ನಿನಗೊಂದು ವಿಷಯ ಹೇಳಬೇಕು. ಈಗ ಗೊತ್ತಾಯ್ತಾ ಇವನ್ ಯಾರು ಅಂತ? ಇವನು ಪ್ರೊಫೆಷನಲ್ ಕಾರ್ ಕಳ್ಳ. ಕಾರ್ ಕದಿಯೋದೇ ಇವನ್ ಕೆಲ್ಸ. ಸಾಕು, ಇನ್ನೊಂದು ಶಬ್ದ ಸಹ ನಿನ್ ಬಾಯಿಂದ ಬರಬಾರ್ದು. ನೀನ್ ಇವನ್ಗೆ ಥ್ಯಾಂಕ್ಸ್ ಹೇಳೋ ಬದ್ಲು ಕಳ್ಳ ಅಂತ ಹೇಳ್ತಾ ಇದೀಯಾ? ಬೇಗ ಸಾರಿ ಕೇಳು. ಜಿಯಾ, ಇಲ್ ನೋಡು, ಜಯರಾಜ್ ಕರೆಕ್ಟಾಗಿ ಹೇಳ್ತಿದ್ದಾನೆ. ಒಬ್ಬ ಕಾರ್ ಕಳ್ಳನಿಗೆ ಮಾತ್ರ ಇಂಥ ಸ್ಕಿಲ್ ಬರುತ್ತೆ. ಮತ್ತೆ ಒಂದ್ ವಿಷಯ ಕೇಳು. ಹೀರೋ ಜೊತೆ ಇರೋಳ್ನ ಹೀರೋಯಿನ್ ಅಂತಾರೆ, ಭಿಕ್ಷುಕನ್ ಜೊತೆ ಇರೋಳನ್ನ ಭಿಕ್ಷುಕಿನೇ ಅಂತಾರೆ, ಮತ್ತೆ ಕಳ್ಳನ ಜೊತೆ ಇರೋಳನ್ನ ಕಳ್ಳಿನೇ ಅಂತಾರೆ.
ಇವನ್ ಜೊತೆ ನೀನು ಇದ್ರೆ ನಿನ್ನ ಸಹ ಕಳ್ಳಿ ಅಂತಾರೆ, ಮತ್ತೆ ಮಾನ ಮರ್ಯಾದೆ ಮಾರ್ಕೆಟ್ ನಲ್ಲಿ ಹರಾಜಾಗುತ್ತೆ. ಸಾಕು ಜಯರಾಜ್, ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.